ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಎನ್ ಜಿ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಬೆಂಗಳೂರಿನ ನಗರದಲ್ಲಿ ಮನೆಗಳಲ್ಲಿ ಯಾವ ಥರದಲ್ಲಿ ಮಳೆ ನೀರಿನ ಕೊಯ್ಲು ಮಾಡಬೇಕು, ಬೋರ್ವೆಲ್ಗಳನ್ನು ಯಾವ ಥರ ಮರುಪೂರ್ಣ ಮಾಡಬೇಕು ಅನ್ನೋ ಒಂದು ಕೆಲಸವನ್ನು ಇವತ್ತು ನಾವು ಲೈವ್ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಆಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ BM ಶಂಕರಗೌಡರ ಸರ್ ಅಲ್ಲೇ ಸೈಟಲ್ಲಿದ್ದೀವಿ. ಜಸ್ಟ್ 30-40 ಸೈಟ್. ಈ ಒಂದು 30-40 ಸೈಟಲ್ಲಿ ನಾವು ಮನಸ್ಸು ಮಾಡದೆ ಎಷ್ಟು ಚೆನ್ನಾಗಿ ಮಳೆ ನೀರನ್ನು ಸದ್ಬಳಕೆ ಮಾಡಬೇಕು ಅಂತ ಒಂದು ಚಿಕ್ಕದಾದಂಥ ಒಂದು ಲೈವ್ ಡೆಮಾನ್ಸ್ಟ್ರೇಷನ್. ಇವರು ನಮಗೂ ಅವ್ರಿಗೂ ಭಾಳಷ್ಟು ಪರಿಚಯ. ಅವರು ಮಾಗಡಿಯಲ್ಲಿ ಅವರ ಕೃಷಿ ಭೂಮಿಯಲ್ಲಿ ಸಹ ನೀರನ್ನು ಇಂಗಿಸುವಂಥ ಕೆಲಸ ಮಾಡಿ, ಅವರು ಬತ್ತಿ ಹೋಗಿರುವಂಥ ಬೋರಲ್ಲಿ ನೀರನ್ನು ನೋಡಿ ಆ ಒಂದು ಖುಷಿಯಲ್ಲಿ ಅವ್ರ ಮನೆಗೂ ಸಹ ಈ ಒಂದು ಕೆಲಸ ಮಾಡಬೇಕನ್ನೋ ಒಂದು ಆಸೆಯಿಂದ ನಮ್ಮನ್ನು ಅಡ್ವೈಸ್ ತಗೊಂಡು ನಮ್ಮ ತಾಂತ್ರಿಕ ಸಲಹೆ ಮೇರೆಗೆ ಇವತ್ತು ಈ ಕೆಲಸವನ್ನು ಮಾಡ್ತಾಯಿದ್ವಿ. ಇವರ ಬೋರ್ವೆಲ್ಲಲ್ಲಿ ಸಾಕಷ್ಟು ನೀರು ಬಂದಿದೆ. 3-4 ಇಂಚ್ ನೀರು ಬಂದರೂ ಸಹ ನೀರನ್ನು ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಇದೆ, ಭಾಳಷ್ಟು ಇಂಪಾರ್ಟೆಂಟು. ಹಾಗಾಗಿ ಒಂದು ಬೋರ್ವೆಲ್ಗೆ ರೀಚಾರ್ಜು, ನಮ್ಮ ಟೆರೇಸಿಂದ ಬರುವಂಥ ನೀರನ್ನ ದೊಡ್ಡ ತೊಟ್ಟಿಗಳಲ್ಲಿ ಮಳೆ ನೀರನ್ನ ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ನಮ್ಮ ಒಟ್ಟಿಗೆ ಶಂಕರಗೌಡರು ನಮ್ಮ ಒಟ್ಟಿಗೆ ಇದ್ದಾರೆ. ಸರ್ ನಮಸ್ಕಾರ. ನಮ್ಮ ಸಾಕಷ್ಟು ಜನ, ಲಕ್ಷಾಂತರ ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ನೀವು ಯಾಕೆಂದರೆ 3-4 ಇಂಚ್ ನೀರು ಬಂದವರು ಬೆಂಗಳೂರಿನಲ್ಲಿ ಯಾರು ಮಳೆ ಕೊಯ್ಲಿಗೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ. ನಿಮ್ಗೆ ಇಷ್ಟು ನೀರು ಬಂದರೂ ಸಹ ನೀರನ್ನು ಸದ್ಬಳಕೆ ಮಾಡಬೇಕನ್ನೋ ಒಂದು ಆಸೆ ಬಂದಿದೆಯಲ್ಲ, ಹಾಗಾಗಿ ನಿಮ್ಮ ಸೈಟಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊತಿದ್ದೀರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮನವರಿಕೆ ಮಾಡಿಕೊಡ್ಬೇಕಂತಂದೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಈಗ ನಾನು ಈಗ 2 ವರ್ಷ ಹಿಂದೆ ನಿಮ್ಮನ್ನ ಪಬ್ಲಿಕ್ ಟಿವಿಲಿ ನೋಡಿದ್ದೆ. ಅದೇ ಥರ ಆಮೇಲೆ ಹುಡುಕಿ ನಿಮ್ಮ ನಂಬರ್ ನೋಡ್ಕಿ ನನ್ನ ಊರಲ್ಲಿ 2 ಬೋರ್ಗೆ ಮಾಡಿಸಿದೆ. ಒಂದು 1200 ಅಡಿ ಇತ್ತು ಸರ್. ಮಾಗಡಿ ಹತ್ರ ನಿಮ್ಮ ಊರು? ಮಾಗಡಿ ಹತ್ರ ಶಂಭುದೇವನಹಳ್ಳಿ 1200 ಅಡಿ ಇತ್ತು. ನೀರು ಸಿಕ್ಕಿರ್ಲಿಲ್ಲ, ನಿಂತು ಹೋಗಿತ್ತು. ಸೊ ಅದಕ್ಕೆ ನಾನು ರೈನ್ ಹಾರ್ವೆಸ್ಟಿಂಗ್ ಮಾಡ್ತಾ 600 ಅಡಿಲ್ಲ ನೀರು ಹೊಡಿತಾ ಇದೆ ಇವಾಗ. ಸಾಕಷ್ಟು ನೀರು ಸಿಕ್ಕಿದೆ. ಸೊ ಅದನ್ನೆಲ್ಲ ನೋಡಿ ನನಗೂ ಯಾಕೆ ನಮ್ಮ ಸೈಟ್ಗಳಲ್ಲೂ ಮಾಡಿಸ್ಕೋಬಾರ್ದು, ಮನೆಯಲ್ಲೂ ಮಾಡಿಸ್ಕೋಬಾರ್ದು. ಈಗ BWSS ವಾಟರ್ ಬಿಲ್ ನೋಡಿದ್ರೆ ಭಯ ಆಗುತ್ತೆ. ಅದನ್ನು ಉಳಿಸ್ಕೋಬೋದಲ್ಲ ಅಂತ ಯೋಚನೆ ಮಾಡಿ ನನಗೆ 5-6 ಇಂಚು ನೀರು ಸಿಕ್ಕಿದೆ. ಇದರಲ್ಲಿ ಸಿಕ್ಕಿದ್ರು ಸಹ ನಾನು ಈ ಮಳೆ ನೀರು ಕುಯ್ಲನ್ನ ಮಾಡಿಕೊಂಡು, ಅಥವಾ ಭೂಮಿಗಾರ ಬಿಟ್ಟರೆ ಅಂತರ್ಜಲನೂ ಹೆಚ್ಚುತ್ತೆ. ನನ್ನ ಉಪಯೋಗ ಅಲ್ಲದೆ ಸಾರ್ವಜನಿಕರು ಅಂದ್ರೆ ಭೂಮಿ ಇದನ್ನ ಗ್ರೌಂಡ್ ಇದು ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ಅಂತರ್ಜಲ ಯೋಚನೆ ಮಾಡಿದೆ. ಅದೇ ಥರ ಒಂದ್ಸಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಈಗ ನಮ್ಮ ಸೈಟ್ ಇಂಜಿನಿಯರ್ ನಮ್ಮ ಎಲ್ಲ ಸೇರಿ ನಿಮ್ಮ ಊರಿಗೆ ಬಂದು, ಚಿತ್ರದುರ್ಗ ನಿಮ್ಮ ಮನೆಗೆ ಬಂದು ನೋಡಿ ಎಲ್ಲ ಮಾಡಿ, ಅಲ್ಲಿ ಒಂದು ಆ ಮಠದಲ್ಲಿ ಮಾಡಿರುವಂಥ ಒಂದು ರೈನ್ ಹಾರ್ವೆಸ್ಟಿಂಗ್ದು ಇದನ್ನು ನೋಡಿ ಅದನ್ನು ನಾವು ಮಾಡ್ಕೋಬೇಕು, ಅಳವಡಿಸ್ಬೇಕು ಅಂತ ಆಸೆ ಬಂದು, ಬರೀ ನನಗೆ ಉಪಯೋಗ ಅಲ್ಲ, ಎಲ್ಲರಿಗೂ ಉಪಯೋಗ ಆಗಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿಸ್ಕೊಳ್ತಾ ಇದ್ದೇನೆ. ಈಗ ಅದಕ್ಕೆ ನಾವೆಲ್ಲ ಏನೋ ಎಲ್ಲ ಯೋಚನೆ ಮಾಡ್ಬೋದು, ಖರ್ಚು ಅದು ಇದು ಅಂತ. ಮುಂದೆ ಫ್ಯೂಚರ್ಗೆ ನಾವು ಯೋಚನೆ ಮಾಡ್ರೆ ಇದೇನು ಖರ್ಚಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇದು ಒಂದು ಟ್ಯಾಂಕು, ಒಂದು ದೊಡ್ಡ 10-15 ಸಾವಿರ ಇಡ್ಸೋಂಥದ್ದು ಒಂದು ಟ್ಯಾಂಕು, ಮತ್ತೆ ಅದನ್ನು ಬೋರ್ವೆಲ್ ರೀಚಾರ್ಜ್ ಹಂಗೆಲ್ಲ ಮಾಡಿಕೊಂಡು ಮುಂದೆ ಯಾವತ್ತೂ ಕಷ್ಟ ಆಗಬಾರ್ದು ನೀರಿಗೆ ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಇದನ್ನು ಮಾಡಿಸ್ತಾ ಇದ್ದೀನಿ ಸರ್. ಇದರಿಂದ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗಿದೆ, ನನ್ನ ಅನುಭವ ಆಗಿದೆ. ಸರ್, ಈಗ ಬೆಂಗಳೂರಿನಲ್ಲಿ ಮನೆ ಕಟ್ತಕ್ಕಂಥವ್ರಿಗೆ ನಿಮ್ಮ ಸಲಹೆ ಏನು ಕೊಡ್ತೀರಾ ಸರ್? ಪ್ರತಿಯೊಬ್ಬರು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನೀವು ಬೆಂಗಳೂರಿಗೆ ಕಾವೇರಿ ನೀರು ಡಿಪೆಂಡ್ ಆಗೋದೇ ತಪ್ಪುತ್ತೆ. ಅವಾಗ ಸರ್ಕಾರನೂ ಬೈಯಂಗಿಲ್ಲ, ನಾವು ಯಾರನ್ನೂ ಕೇಳಂಗಿಲ್ಲ. ನಮ್ಮ ಮಾಡ್ಕೊಂಡ್ರೆ ಆರಾಮಾಗಿ ಎಲ್ಲರೂ ಮಾಡ್ಕೋಬಹುದು, ಈಜಿಯಾಗಿ ಮಾಡ್ಕೋಬಹುದು. ಕಟ್ಟಿರೋ ಮನೆ ಮಾಡೋಕ್ಕಾಗಲ್ಲ, ಮಾಡ್ಕೋಬಹುದು. ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಮನ್ಸೇನಿಲ್ಲ, ಮನ್ಸು ಮಾಡ್ಬೇಕು, ನೋಡ್ಕೊಂಡ್ ಬಂದಿದ್ದೀವಿ. ಕಟ್ಟಿರೋ ಮನೆಗೂ ಅವ್ರು ಮಾಡ್ಕೊಡ್ತಾರೆ. ಈಗ ದೇವರಾಜ ರೆಡ್ಡಿ ಅವ್ರು ಏನಿದ್ದಾರೆ, ಕಟ್ಟಿರೋ ಮನೆಗೂ ಜಾಗ ಇಲ್ಲ ಒಂದು ಟ್ಯಾಂಕ್ ಇಟ್ಟು ಮಾಡ್ಕೋಬಹುದು. ಸಾಕಷ್ಟು ನೀರು 6 ತಿಂಗಳಾರ ನಾವು ಇದನ್ನ ಉಪಯೋಗಿಸ್ಕೋಬಹುದು, ಮಳೆ ನೀರನ್ನ. ಇನ್ನು 6 ತಿಂಗಳಿಲ್ಲ ಅಂದ್ರೂ ನಮ್ಗೆ 6 ತಿಂಗಳು ಉಳಿಸಿದ್ರೆ ಎಷ್ಟೋ ಉಳಿಸ್ದಂಗೆ ಆಗುತ್ತೆ, ಮಾಡ್ಕೋಬೋದಾಗಿರ್ತದೆ. ಅದೇ ನಾವು ನೋಡಿರೋದು ಇದು. ನೀವು ಹೇಳಿದಂಗೆ ಈ ಬೆಂಗಳೂರಿನಲ್ಲಿ ಪ್ರತಿಯೊಂದು ಮನೆಯವರು ಈ ಥರ ಮಳೆ ನೀರನ್ನು ಸದ್ಬಳಕೆ ಮಾಡುವಂಥ ಕೆಲಸ ಮಾಡಿದ್ರೆ ಎಷ್ಟು ಮಳೆ ಬಂದರೂ ಸಹ ನೀರು ಇವತ್ತು ರಸ್ತೆಗಳೆಲ್ಲ ಪ್ರವಾಹಗಳ ನದಿಗಳ ಥರ ಆಗ್ತಾ ಇದೆ. ನಾವು ಅದನ್ನು ನಿಲ್ಲಿಸಲಿಕ್ಕೆ ಇದೊಂದು ಸರಳವಾದಂಥ ಒಂದು ಪರಿಹಾರ. ನಾವೆಲ್ಲರೂ ಸರ್ಕಾರದ ಕಾನೂನು ಗೈಡ್ಲೈನ್ಸ್ ಕಾಯೋದು ಬೇಡ, ನಮ್ಮ ನೀರನ್ನು ನಾವು ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡಬೇಕು. ಸರ್ಕಾರದ ಕಾನೂನು ಇದೆ ಸರ್, ಇದ್ರೂ ಯಾರು ಮಾಡ್ಕೋತಾ ಇಲ್ಲ. ಸರ್ಕಾರನೇ ಮಾಡ್ಬೇಕನ್ನೋ ಅನ್ನೋ ರೀತಿನಲ್ಲಿದೆ. ಸರ್ಕಾರ ಕೂಡ ಹೇಳಿದೆ 30-40ಗೆ ಇರೋಕೆಲ್ಲ ನೀವು ಮಾಡಿದ್ರೆ ಕೊಡೋದು ಹಂಗೆ ಅಂತ. ಇತ್ತೀಚೆಗೆ 30-40 ಇರೋಕ್ಕೂ ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ. ಇದು ಅವ್ರಿಗೋಸ್ಕರ ಮಾಡ್ಕೊಳ್ಳೋದ್ಬೇಕಲ್ಲ, ನಮಗೋಸ್ಕರ ನಾವು ಮಾಡ್ಕೊಂಡ್ರೆ ನಾವು ಎಷ್ಟೋ ಉಳಿಸ್ಬೋದು. ನಾವು ಇವತ್ತೆಲ್ಲ ಒಂದು 50,000 1 ಲಕ್ಷ ಜಾಸ್ತಿ ಖರ್ಚಾಗ್ಬೋದು. ಫ್ಯೂಚರ್ ಲೆಕ್ಕ ಹಾಕಿದ್ರೆ ಅದು ಬಹಳ ಅನುಕೂಲ ಆಗುತ್ತೆ. ಸೊ ಇದನ್ನ ಎಲ್ಲಾರು ಅಳವಡಿಸ್ಕೊಂಡ್ರೆ ನಾಳೆ ನಾವು ಬೆಂಗಳೂರಿಗೆ ಡಿಪೆಂಡ್ ಆಗದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ಕಾವೇರಿ ನೀರಿಗೆ ಯಾರ ಮೇಲೆ ಇದೇ ಆಗಂಗಿರಲ್ಲ. ಈಗ BWSS ಅಲ್ಲಿಂದ ತಂದಿಲ್ಲ ಎಲ್ಲ ಕೊಟ್ಟು ಜಾಸ್ತಿ ಆಯ್ತು ಬಿಲ್ಲಿಂದ ಹಾಗೆ ಆಗುತ್ತೆ. ಅಲ್ಲಿಂದ ಅವ್ರು ತರೋದು ಇದೆಲ್ಲ. ಸೊ ನಾವು ಅವ್ರನ್ನ ಬಯೋವಲ್ಲ, ನಾವೇ ಹೆಂಗ್ ಮಾಡ್ಕೊಂಡು ನಾವೇ ಯಾಕೆ ಯಾರ ಮೇಲೆ ಡಿಪೆಂಡ್ ಆಗದಿರ್ಬೋದು ಅನ್ನೋದು ನನ್ನ ಉದ್ದೇಶ. ಬಟ್ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಮಾಡ್ಕೊಳ್ಳೋದು ಒಳ್ಳೇದು. ಬೆಂಗಳೂರು ನಗರ ಇರ್ಬೋದು, ಇಲ್ಲ ಹಳ್ಳಿಗಳಿರ್ಬೋದು. ನನಗೆ ಆಶ್ಚರ್ಯ ಅಂದ್ರೆ ನಾನು ಅಲ್ಲಿ ಊರಲ್ಲಿ ಮಾಡಿದ ಬೋರು 6,200 ಅಡಿ ಮಣ್ಣು ಏನೂ ಇರಲಿಲ್ಲ, 600 ಅಡಿಗೆ ನೀರು ಹೊಡಿತಾ ಇದೆ. ಅದು ಆಶ್ಚರ್ಯನೇ. ಆಶ್ಚರ್ಯನೇ ಅದು. ಸೊ ಅದರಿಂದ ಆಗುತ್ತೆ, ಇದೆಲ್ಲರಿಗೂ ನಾವು ನೀರಿನ ಇದನ್ನು ತಪ್ಪಿಸ್ಬೋದು. ಸರ್ಕಾರಕ್ಕೂ ಕೊಡುಗೆ ಕೊಟ್ಟಂಗೂ ಆಗುತ್ತೆ.
ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಇದು ಎಲ್ಲರೂ ಅನುಸರಿಸ್ತಕ್ಕಂಥ ಒಂದು ನಮ್ಮ ಇಂಜಿನಿಯರ್ ಅವರು ಇದ್ದಾರೆ. ಸರ್, ನೀವು ಸಾಕಷ್ಟು ಬಿಲ್ಡಿಂಗ್ಗಳಲ್ಲಿ ನೋಡಿದ್ದೀರಾ, ಕಟ್ಟಿಸಿದ್ದೀರಾ. ನಮ್ಮ ಶಂಕರಗೌಡರ ಆಸೆಗಳಿಗೆ ತಕ್ಕಂತೆ ನೀವು ಅವರ ಐಡಿಯಾಗಳನ್ನೆಲ್ಲ ಫುಲ್ಫಿಲ್ ಮಾಡಿದ್ದೀರಾ. ನಿಮ್ಮ ಅನಿಸಿಕೆಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ. ಸರ್, ನಾವು ಮೊದಲೆಲ್ಲ ಒಂದು ಇಂಗು ಗುಂಡಿ ಅಂತ ಒಂದು 10 ಅಡಿ ಮಾಡಿಬಿಟ್ಟು ಅದ್ರಲ್ಲಿ ಮಾಡ್ತಿದ್ವಿ. ಅದ್ರಲ್ಲಿ ಏನಂದ್ರೆ ಒಂದು 20% ಅಷ್ಟೇ ವಾಟ್ರು ಇಂಗ್ತಿತ್ತು, ಉಳ್ದಿದ್ದೆಲ್ಲ ಡ್ರೈನ್ಗೆ ಹೋಗ್ಬಿಡ್ತಿತ್ತು. ಈಗ ಎಷ್ಟೇ ನೀರು ಬಂದ್ರು ಬೋರ್ವೆಲ್ಲಿ ಎಲ್ಲ ಇಂಗ್ತಾ ಇದೆ. ಹಂಗಾಗಿ ಇದು ಮಾಡೋದ್ರಿಂದ ಎಲ್ಲಾ ಮನೆಯವರು ಮಾಡೋದ್ರಿಂದ ವಾಟರ್ ಪ್ರಾಬ್ಲಮ್ಮೇ ಇರಲ್ಲ. ಆಮೇಲೆ ಫ್ಲಡ್ ಆಗಲ್ಲ. ಆಮೇಲೆ ಬೇಕಾದ್ರೆ ಇದು ಕುಡಿಯಕ್ಕೂ ಯೂಸ್ ಮಾಡ್ಕೋಬಹುದು. ನಾವು ಟ್ಯಾಂಕ್ ಮಾಡ್ಕೊಂಡ್ರೆ ಸ್ಟೋರೇಜ್ ಟ್ಯಾಂಕ್ ಮಾಡ್ಕೊಂಡ್ರೆ ಕುಡಿಲಬಹುದು, ಏನು ಸಮಸ್ಯೆ ಆಗಲ್ಲ. ನಾವು ಮೊದ್ಲೆಲ್ಲ ಮಾಡ್ತಿದ್ದು ತಪ್ಪು ಅಂತ ಗೊತ್ತಾಯ್ತು. ನಾವು ಯಾವಾಗ ನಿಮ್ಮ ಊರಿಗೆ ಬಂದು ವಿಸಿಟ್ ಮಾಡಿದಾಗ ನಿಮ್ಮ ಮನೇಲಿ ಎಲ್ಲಾ ತರದ್ ಮಾಡಿದೀರಾ, ಕುಡಿಯಕ್ಕಾಗಿರ್ಬೋದು, ಆಮೇಲೆ ಭದ್ರಾ ನೀರು ಎಲ್ಲ ಮಾಡಿರೋದ್ರಿಂದ ನಮ್ಗೆ ಅವಾಗ ಸ್ವಲ್ಪ ಜ್ಞಾನೋದಯ ಆಗಿ ಈಗ ನಾವು ಮಾಡೋ ಬಿಲ್ಡಿಂಗ್ ಅಲ್ಲೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಈ ಶಂಕರೇಗೌಡರು ಕರ್ಕೊಂಡೋಗಿ ಅದು ಮಾಡಿಸಿದ್ರು ಸರ್. ಹಂಗಾಗಿ ಈ ಥರ ಎಲ್ಲ ಮಾಡಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀನಿ ಸರ್. ಸರ್, ನಿಮ್ಮ ಸ್ನೇಹಿತರು ಸಹ ಬಂದಿದ್ದರು. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಯಾಕೆಂದರೆ ನಿಮ್ಮ ಮಾತುಗಳು ಭಾಳಷ್ಟು ಜನಕ್ಕೆ ಮುಟ್ಲಿ. ಸರ್, ನನ್ನ ಹೆಸರು ಶ್ರೀನಿವಾಸ್. ನನಗೆ ಇದು ಫಸ್ಟು ಶಂಕರೇಗೌಡರು ತಿಳಿಸಿದಾಗ ನನಗೆ ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತೂ ಇರಲಿಲ್ಲ. ನಾವು ನೋಡದೇ ಇರೋವಂಥದ್ದು ಇದು ಇವ್ರು ಹೇಳೋದ್ರಲ್ಲಿ ನಿಜ ಇದೆಯಾ, ಸತ್ಯಾಂಶ ಇದೆಯಾ ಅಂತ. ಇವರು ಟಿ ವಿಲೆಲ್ಲ ಬಂದಿದ್ದು ಅದ್ರ ಬಗ್ಗೆ ಎಲ್ಲ ನನಗೆ ಗಮನಕ್ಕೆ ತಂದರು. ಆಮೇಲೆ ನಾನು ನಿಮ್ಮೂರಿಗೆ ಭೇಟಿ ಕೊಟ್ಟೆ. ಹಾಗೆ ಅದಕ್ಕಿಂತ ಹೆಚ್ಚಾಗಿ ಇವರ ಬೋರು ಒಣಗಿದ್ದನ್ನು ನೋಡಿದ್ದೆ. ನೆಕ್ಸ್ಟು ನೀವು ಇದು ಮಾಡಿದಾಗ ನಾನು ಅಲ್ಲಿರಲಿಲ್ಲ, ಆದರೆ ಅದೇ ಬೋರಿಂದ ನೀರು ಬರೋವಂಥ ಚಿತ್ರಗಳನ್ನ ಮತ್ತು ವಾಸ್ತವವಾಗಿ ಅಲ್ಲೇ ಭೇಟಿ ಕೊಟ್ಟು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ನಂದು ಇನ್ನು ಮುಂದೆ ನಾವು ಮಾಡಬೇಕಾದ್ರೆ ನಮ್ಮ ಸ್ನೇಹಿತರಿಗೆಲ್ಲ ಇದ್ರ ಬಗ್ಗೆ ತಿಳಿಸ್ಬೇಕು. ಇಂಥದ್ದೊಂದಿದೆ, ಇಂಥ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ನಾವು ಸುಮ್ಮನೆ ಸರ್ಕಾರದ ನೀರಿನ ಬವಣೆಗೆ ಸರ್ಕಾರಗಳನ್ನ ಬ್ಲೇಮ್ ಮಾಡೋದು, ಜನರನ್ನು ಒದ್ದಾಡೋದು, ಇದು ಪ್ರತಿಯೊಬ್ಬರು ಮಾಡ್ಕೊಳಕ್ಕಾಗಲ್ಲ. ಸಣ್ಣ 20-30 ಸೈಟ್ ಇರೋರೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅಂಥವ್ರಿಗೆಲ್ಲ ಕಷ್ಟ ಇರುತ್ತೆ. ಮನೆ ಕಟ್ಬಿಟ್ಟಿರೋಂಥವ್ರಿಗೆ ಹೊಸ್ದಾಗಿ ಮಾಡೋರೇನೋ ಮಾಡ್ಕೋಬೋದು. ಆದರೆ ಈಗ ಫ್ರೆಶ್ ಆಗಿ ಕಟ್ಟೋವಂಥವ್ರಿಗೆ, ಮನೆ ಹೊಸ್ದಾಗಿ ಕಟ್ಕೊಂಡು ಮಾಡ್ಕೊಳ್ಳೋಂಥವ್ರಿಗೆ ಇದನ್ನೆಲ್ಲ ಈಗಲೇ ಅಳವಡಿಸ್ಕೊಂಡ್ರೆ ಟೋಟಲ್ ಬಿಲ್ಡಿಂಗ್ ವ್ಯಾಲ್ಯೂಯಲ್ಲಿ ಇದು ಖರ್ಚಾಗೋ ವ್ಯಾಲ್ಯೂ ತುಂಬ ಕಮ್ಮಿ. ಅದರಿಂದ ಇದನ್ನು ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಮಂದಟ್ಟು ಮಾಡಿ ಓನರ್ಗಳಿಗೆ, ಎಷ್ಟೋ ಜನ ಓನರ್ಗಳಿಗೆ ಗೊತ್ತಿರೋದಿಲ್ಲ. ಮನೆ ಕಟ್ಟೋವಂಥ ಇಂಜಿನಿಯರ್ಸ್ ಆಗಿರ್ಬೋದು, ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಅವ್ರ ಗಮನಕ್ಕೆ ತಂದರೆ ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಜಾಸ್ತಿ ಸಿಕ್ಕಿ ಜನರಿಗೆ ಅರಿವಾದರೆ ಪ್ರತಿಯೊಬ್ಬರಿಗೂ ಆಗತ್ತೆ. ಇದು ನಾವು ಸರ್ಕಾರ ಕೊಡೋ ಕೊಡುಗೆ ಅದು ಇದು ಅಂತಲ್ಲ, ಇದು ನಮಗೆ ನಾವೇ ಕೊಟ್ಕೊಳ್ಳೋಂಥ ಕೊಡುಗೆ. ನೀರಿಲ್ಲ ಅಂದರೆ ಮನೆಗೆ ವ್ಯಾಲ್ಯೂನೇ ಇಲ್ಲ. ಏನಿಲ್ಲದೆ ಇದ್ರೂ ಬದುಕ್ಬೋದು. ಗಾಳಿ ನೀರು ಇಲ್ಲ ಅಂದರೂ ಬದುಕ್ಬೋದು. ಬೇಕಿದ್ರೆ ಫ್ಯಾನ್ ಹಾಕೋಬೋದು, ಇನ್ನೊಂದು ಹಾಕೋಬೋದು, AC ಹಾಕೋಬೋದು. ಆದರೆ ನೀರೇ ಇಲ್ಲ ಅಂತಂದರೆ ಆ ಬಿಲ್ಡಿಂಗಲ್ಲಿ ಇರೋಕ್ಕೆ ಆಗೋದಿಲ್ಲ. ಅದರಿಂದ ನೀರು ತುಂಬ ಪ್ರಾಮುಖ್ಯತೆ ಪಡೆಯುತ್ತೆ. ನೀರನ್ನು ಸದ್ಬಳಕೆ ಮಾಡ್ಕೋಬೇಕಾದ್ರೆ ಇದನ್ನು ಜನರಿಗೆ ಅರಿವು ಮೂಡಿಸಿ ಇಂಥದನ್ನು ವ್ಯವಸ್ಥೆಗೆ ತೊಗೊಂಬಂದು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಶ್ರೀನಿವಾಸ್ ಸರ್, ಒಳ್ಳೆ ಮಾತುಗಳನ್ನ ಹೇಳಿದ್ರೆ. ಒಂದು ಲೆಕ್ಕಾಚಾರ ಹೇಳ್ತೀನಿ. ಬೆಂಗಳೂರಿನಲ್ಲಿ ಬೀಳುವಂಥ ಮಳೆ ನೀರನ್ನು ನಾವು ಒಟ್ಟು ಮಾಡಿ ಈ 30-40 ಟೆರೇಸಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಕಡಿಮೆ ಅಂದರೆ 1,20,000 ಲೀಟರ್ ನೀರು ಒಂದೊಂದು ಬಿಲ್ಡಿಂಗ್ ಟೆರೇಸ್ ಮೇಲೆ ಬೀಳ್ತದೆ. ಹೇಗಪ್ಪ ಅಂತಂದರೆ ಒಂದು ಸಣ್ಣ ಲೆಕ್ಕಾಚಾರ, 1 ಚದರ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಂದರೆ 1 ಲೀಟರ್ ನೀರು. ಈ ಒಂದು ಮ್ಯಾಥಮೆಟಿಕ್ ಪ್ರಕಾರ ನಮ್ಮ ಒಂದೊಂದು 30-40 ಬಿಲ್ಡಿಂಗಲ್ಲಿ 1,20,000 ಲೀಟರ್ ನೀರು ಅಂದರೆ ಇಡೀ ಬೆಂಗಳೂರಿನಲ್ಲಿ ಬೀಳುವಂಥ ನೀರನ್ನ ಎಲ್ಲರೂ ಸದ್ಬಳಕೆ ಮಾಡುವಂಥ ಕೆಲಸ ಮಾಡಿದ್ರೆ ಕಾವೇರಿ ನೀರಿನ ಡಿಪೆಂಡೆನ್ಸಿನೂ ಕಡಿಮೆ ಆಗ್ತದೆ. ಇಷ್ಟು ಆಳವಾಗಿ ತೆಗೆದು ಕೆಳಗೆ ಇರುವಂಥ ಫ್ಲೋರೈಡ್ ವಾಟರ್ ಆಗಿರ್ಬೋದು, ಫಾಸಿಲ್ ವಾಟರ್ ಆಗ್ಬೋದು, ಲವಣಯುಕ್ತ ನೀರಾಗ್ಬೋದು, ಅದನ್ನು ತೆಗೆಯುವಂಥ ಒಂದು ಇದು ಕೂಡ ಕಡಿಮೆ ಆಗ್ತದೆ. ಇದು ಕಡಿಮೆ ಖರ್ಚಿನಲ್ಲಿ ಯಾವುದೇ ದುಡ್ಡಿನ ವೆಚ್ಚ ಇಲ್ಲದೆ ಮಳೆ ನೀರಿನ ಸಂಗ್ರಹಣೆ ಮಾಡುವಂಥ ಕೆಲಸನ ಬೆಂಗಳೂರಿನಲ್ಲಿ ಇರುವಂಥವ್ರು ಎಲ್ಲರೂ ಮಾಡಬೇಕು ಅನ್ನೋದು ನಮ್ಮ ಒಂದು ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು ಸಂದೇಶ. ನೀವು ಸಹ ನಿಮ್ಮ ನನ್ನ ಹೆಸರು ಜಗದೀಶ್ ಅಂತ. ಈ ನೀರಿನ ಸೆಗ್ಮೆಂಟಲ್ಲೇ ನಾನು ಕೆಲಸ ಮಾಡ್ತಿದ್ದೀನಿ. ಒಂದೊಂದ್ಸಲ ಮನೆಗಳಿಗೆ ಭೇಟಿ ಮಾಡಿದಾಗ ನನಗನ್ಸುತ್ತೆ ಮನೆ ಬಿಲ್ಡಿಂಗ್ ಈ ಡಿಸೈನ್ ಇರಬೇಕು, ಆ ಡಿಸೈನ್ ಇರಬೇಕು, ಗ್ರಾನೈಟ್ ಈ ಥರದ್ದು ಹಾಕಬೇಕು, ಲಂಡನ್ ಗ್ರಾನೈಟ್ ಬೇಕು, ಇಟಲಿ ಗ್ರಾನೈಟ್ ಬೇಕು, ಆ ಗ್ರಾನೈಟ್ ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಆದರೆ ಏನೇ ಇದ್ರೂ ಮನೆಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಆದರೆ ನೀರು ಬಗ್ಗೆ ಕೋಟಿ ಲಕ್ಷ ಖರ್ಚು ಮಾಡಿ ಮನೆಗಳಿಗೆ ಏನೇನೋ ಡಿಸೈನ್ಗಳೆಲ್ಲ ಹಾಕೊತಾರೆ. ಅಟ್ಲೀಸ್ಟ್ 1 ಲಕ್ಷ ಖರ್ಚು ಮಾಡಿ ಮನೆಗಳಿಗೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಮಳೆ ನೀರು ರೆಗ್ಯುಲರಾಗಿ ಏನು ನೀರು ಬೇಕೋ ಅದನ್ನು ಮಾಡ್ಕೊಳ್ಳೋದು ಅಂದ್ರೆ ಏನೇನೋ ಯೋಚನೆಗಳು ಮಾಡಿ ಯಾಕೆ ಮಾಡ್ಕೋತಿಲ್ಲ ಅಂತ ನನಗೆ ಇನ್ನೂ ಗೊಂದಲನೇ ಆಗಿದೆ. 1 ಲಕ್ಷ ಖರ್ಚು ಮಾಡಿದ್ರೆ ಎಷ್ಟು ಮಳೆ ನೀರು ಸಂಗ್ರಹ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಅದೇ ನೀರಲ್ಲೇ ಬದುಕ್ಬೋದು.
ಆದರೆ ಅದು ಯಾಕೆ ಅವ್ರಿಗೆ ಇಂಜಿನಿಯರ್ಗಳೇ ಆಗಲಿ ಆರ್ಕಿಟೆಕ್ಟ್ಗಳೇ ಆಗಲಿ ಯಾಕೆ ಇದ್ರ ಬಗ್ಗೆ ಹೇಳಲ್ಲ? ಬರೀ ಡಿಸೈನಿಂಗ್ ಇರಬೇಕು, ಕ್ಲಾಡಿಂಗ್ ಇರಬೇಕು, ವುಡ್ ಕ್ಲಾಡಿಂಗ್ ಇರಬೇಕು, ಆ ಥರ ಇರಬೇಕು, ಬರೀ ಇದೇ ಹೇಳ್ತಾರೆ ಹೊರತು ಇದ್ರ ಬಗ್ಗೆ ಯಾಕೆ ನೀರಿನ ಬಗ್ಗೆ ಹೇಳೋದೇ ಇಲ್ಲ ಅಂಥೇಳಿ ನನಗೆ ಇನ್ನೂ ಅರ್ಥನೇ ಆಗಿಲ್ಲ, ಗೊತ್ತೂ ಆಗ್ತಿಲ್ಲ. ಯಾಕೆ ಇಂಜಿನಿಯರ್ಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ವಾ? ಇಲ್ಲ ಅವ್ರು ಏನು ದುಡ್ಡು ಹೊಡಿಬೇಕಂತ ಮಾಡ್ತಾರೆ, ಇಲ್ಲ ದೇಶ ಉಳಿಸ್ಬೇಕಂತ ಮಾಡ್ತಾರ ಗೊತ್ತಾಗ್ತಿಲ್ಲಪ್ಪ. ನನಗೆ ಇನ್ನೂ ಗೊಂದಲ ಇದೆ. ಅದು ದಯವಿಟ್ಟು ಎಲ್ಲರೂ ಇದನ್ನು ಅಡಾಪ್ಟ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.